ಪ್ರೀತಿಯಿಂದ ಸಿನಿಮಾ ಮಾಡೋರು ಅವರು ಕೂಡ ಕೆಟ್ಟ ಹೆಸರುಗಳನ್ನು ಹೊರಬೇಕಾಗತ್ತಲ್ಲ. ಯಾಕೆ ಹೀರೋಯಿನ್ಗಳಿಗೆ ಈ ತೊಂದರೆಗಳು ಯಾಕೆ ಉಂಟಾಗತ್ತೆ? ನಿಜವಾಗಲೂ ಅದು ಯಾರು ಮಾಡೋದು? ಈಗ ಪ್ರಸಿದ್ಧ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಮಾಡ್ತಾರಾ ಅದನ್ನು? ಅಥವಾ ಅವರಿಗಿರುವಂಥ ಭಕ್ತಿ ಕೇವಲ ಹೆಣ್ಣು ಮಕ್ಕಳ ಮೇಲಿನ ಆಸೆಗಾಗಿರತ್ತಾ? ಸಿನಿಮಾದ ಆಸೆ ಅಲ್ವಾ ಅವ್ರದ್ದು? ಹಾಗಿದ್ರೆ ಎಲ್ಲಾಗತ್ತೆ ಇದು? ಸಂಜನಾ ಅವರ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಮಲಯಾಳಂ ಸಿನಿಮಾ ರಂಗದಲ್ಲಿ ಕೆಲವರ ಮುಖಗಳು ಅನಾವರಣಗೊಳ್ತಾ ಇದೆ. ಈ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೂಡ ಒಂದು ಪತ್ರವನ್ನು ಬರೆಯಲಾಗಿದೆ, ಅನೇಕರು ಸಹಿ ಹಾಕಿದ್ದಾರೆ ಅದಕ್ಕೆ. ನಿಮ್ಗೇನು ಅನಿಸುತ್ತೆ? ಹೆಣ್ಣು ಮಕ್ಕಳು ಅಂದ ತಕ್ಷಣ ಸಿನಿಮಾ ರಂಗದಲ್ಲಿ ಎಕ್ಸ್ಪ್ಲಾಯ್ಟೇಷನನ್ನು ನೇರವಾಗಿ ಬಂದು ಉತ್ತಮ ಅಭಿನೇತ್ರಿಯಾಗಿ ಹೆಸರು ಮಾಡೋಕ್ಕಾಗದೇ ಇಲ್ವಾ? ಖಂಡಿತವಾಗ್ಲೂ ಆಗುತ್ತೆ, ಬಟ್ ಅದಕ್ಕೆ ಗೈಡೆನ್ಸ್ ಅನ್ನೋದು ಇರಬೇಕು. ಆ್ಯಂಡ್ ಗೈಡೆನ್ಸ್ ಮಾಡೋ ಒಂದು ಸಂಘ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇಲ್ಲ. ಅಂದರೆ ಈಗ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ. ನಮ್ಮ ಒಫಿಷಿಯಲ್ ಯಾರು ನಿರ್ಮಾಪಕ ನಿರ್ದೇಶಕರ ಸಂಘದಲ್ಲಿ ಮೆಂಬರ್ಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಆಗಿದ್ದಾರೆ, ಅವ್ರ ಕಡೆ ನಿಜಕ್ಕೂ ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ. ನನ್ನನ್ನೇ ಒಂದು ಉದಾಹರಣೆಯಾಗಿ ತಗೊಳ್ತೀನಿ. ಸಂಜನಾ ಅಂತಲೂ ನನಗೆ ಯಾರೂ ಕರೆಯಲ್ಲ, ಅಮ್ಮ ಚೆನ್ನಾಗಿದೆಯಾ ಅಮ್ಮ ಅಂತ ಅಮ್ಮ ಅಂತಲೇ ಮಾತಾಡ್ತಾರೆ. ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಡೈರೆಕ್ಟರ್ಸ್ ಅಸೋಸಿಯೇಷನಲ್ಲಿ. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ನಾನು ಕನ್ನಡ ಇಂಡಸ್ಟ್ರಿ ಅವನು ಅಂತ ಫೇಕು ಡೈರೆಕ್ಟರು, ಫೇಕು ಪ್ರೊಡ್ಯೂಸರ್ಗಳು ಓಡಾಡ್ತಾ ಇರ್ತಾರೆ. ಅವರು ಎಷ್ಟು ಪ್ರೊಫೆಷ್ನಲ್ ಇರ್ತಾರೆ ಅಂದರೆ, ನೋಡಿ, ನಾನು ಒಂದು 5-6 ಇಯರ್ಸ್ ಬ್ಯಾಕ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಒಬ್ಬ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ತಾನೆ, 3-4 ದೊಡ್ಡ ಕಲಾವಿದರ ಜೊತೆ ಅವ್ರ ಫೋಟೋ ಹಾಕ್ತಾನೆ. ನಾನು ಇವ್ರಿಗೆಲ್ಲ ಮಾತಾಡ್ತಾ ಇದ್ದೀನಿ ನನ್ನ ಸಿನಿಮಾ ಬಗ್ಗೆ, ನಿಮ್ಮ ಹತ್ರನೂ ಬಂದು ಮಾತಾಡಬೇಕು. ಸರಿಪಾ ಬಾ, ಯಾರಿಂದ ನಂಬರ್ ಸಿಕ್ತು, ಇಂಡಸ್ಟ್ರಿಯಿಂದ ಅಲ್ಲಿ ಒಂದು ಮ್ಯಾನೇಜರಿಂದ ನಂಬರ್ ಸಿಕ್ತು ಅಂತ ಬಂದರು. ನಾವು ಆರ್ಟಿಸ್ಟ್ ಎಂಟರ್ಟೈನ್ ಮಾಡಿದ್ವಿ, ಬಂದರು, ಕೂತ್ಕೊಂಡ್ರು. ಬಂದಾಗ ಇನ್ನೊಂದು ಹೆಣ್ಮಗುನ ಜೊತೆಗೆ ಕರ್ಕೊಂಡ್ಬಂದಿದ್ದಾರೆ. ಆ ಹೆಣ್ಮಗು ಪಾಪ ಚಿಕ್ಕ ಹುಡುಗಿ, 17, 18, 19 ಇಯರ್ಸೇ ಇರಬೇಕು. ಅವರು ಸಿನಿಮಾನಲ್ಲಿದ್ದಾರೆ ಒಂದು ಪಾತ್ರದಲ್ಲಿ ಅಂತ ಹೇಳ್ಕೊಂಡು ಕರ್ಕೊಂಡ್ಬಂದರು. ಸಂಜನಾ ಮನೆಗೆ ಕರ್ಕೊಂಡ್ಬಂದರು. ನನ್ನ ಮನೇಲಿ ಕೂತ್ಕೊಂಡು ಕಾಫಿ ಕುಡಿದ್ರು, ನನ್ನ ಜೊತೆ ಫೋಟೋಸ್ ತೆಗೆದ್ರು, ಮತ್ತು ನಿಮಗೆ ತಿಳಿಸ್ತೀನಿ, ನೆರೇಷನ್ಗೆ ಬರ್ತೀನಿ ಅಂತ ಹೇಳಿ ಹೊರಟರು. ಫೋಟೋಗಳು ತೊಗೊಂಡಾದ್ಮೇಲೆ ಗಾಂಧಿನಗರ್ಗೆ ಹೋಗಿ ಹಲವಾರು ಫೈನಾನ್ಸಸ್ ಹತ್ರ ಹೋಗಿ, ಸಂಜನಾ ನನ್ನ ಸಿನಿಮಾ ಮಾಡ್ತಿದ್ದಾಳೆ, ದುಡ್ಡು ಕೊಡು. ನನಗೇನು ಅಗ್ರಿಮೆಂಟ್ ಹಾಕಿಲ್ಲ, ನನಗೇನು. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಹುಷಾರಾದೆ. ನೋಡಿ, ಫಸ್ಟ್ ಆ್ಯಂಡ್ ಫಾರ್ ಆಲ್ ಇನ್ನೊಂದು ಹೆಣ್ಮಗು ಕರ್ಕೊಂಡ್ಬಂದಿದ್ದಾರೆ ಅವ್ರ ಪಾಪ. ಆ ಹೆಣ್ಮಗು ಮಾತು ಬರ್ತಾಯಿಲ್ಲ. ಆ ಹೆಣ್ಮಗುಗೆ ಏನೋ ಒಂದು ಯೂನಿವರ್ಸಲ್ಲಿ ಬಂದುಬಿಟ್ಟು ಸ್ಟಾರ್ಸ್ ನೋಡ್ತಾ ಇದ್ದೀನಿ, ಆ ಥರ. ಶಿ ಈಸ್ ಅಸ್ಟಾನಿಶ್ಡ್, ವಾವ್, ನಾನು ಸಂಜನಾ ಮನೆಯಲ್ಲಿ ಇದ್ದೀನಿ ಅಂತ. ಆ ಹೆಣ್ಮಗು ಪರಿಸ್ಥಿತಿ ಏನು? ಈ ಮನುಷ್ಯ ಆ ಹೆಣ್ಮಗುಗೆ ಕೈಯಲ್ಲೇ ನಕ್ಷತ್ರ ತೋರಿಸ್ತದೆ, ನೀನೇ ನೆಕ್ಸ್ಟ್ ಐಶ್ವರ್ಯ ರಾಯ್ ಅಂತ ಬೇಳೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತಾರೋ ಏನು ಮಾಡಲ್ವೋ ಆ ಹೆಣ್ಮಗು ಜೊತೆ. ಪ್ಲಸ್ ಅವ್ನು ಮಾತಾಡಿದ್ದು ಒಂಥರ ಪ್ರೊಫೆಷ್ನಲ್ ಸ್ಕ್ಯಾಮ್ಸ್ಟರ್ ಹೇಳ್ತಾರಲ್ಲ, OTP ಸ್ಕ್ಯಾಮ್ ಇರುತ್ತಲ್ಲ, ಆ ಥರನೇ ಪ್ರೊಡ್ಯೂಸರ್ ಸ್ಕ್ಯಾಮು, ಡೈರೆಕ್ಟರ್ ಸ್ಕ್ಯಾಮ್ ಮಾಡ್ತಾರೆ ಜನ. ಆ್ಯಂಡ್ ಅದಾದಮೇಲೆ ನನಗನ್ನಿಸ್ತು, ನೀವೇನು ನಮ್ಮ ಕುಟ್ಟವ್ರ? ನಾನು ಒಂದಿನ 4 ಕ್ವೆಶನ್ಸ್ ಕೇಳಿದೆ. ಇಷ್ಟೆಲ್ಲ ಆದಮೇಲೆ ನಾನು ಒಂದು ಕ್ವೆಶನ್ ಕೇಳಿದೆ. ಈ ಒಂದು ಅನುಭವ ನನಗಾದಮೇಲೆ ಇವ್ರು ಪಕ್ಕ 420 ಅಂತ ನನಗೆ ಗೊತ್ತಾಯಿತು. ಬಟ್ ಇಷ್ಟು ಪ್ರಿಪರೇಷನಲ್ಲಿ 420 ಈ ಮನುಷ್ಯ ಎಷ್ಟು ಹೆಣ್ಮಕ್ಳಿಗೆ ಬೇಳೆಗೆ ಹಾಕೊಬೋದು? ನನ್ನ ಜೊತೆ ಒಂದು ಸೆಲ್ಫಿ ಫೋಟೋ ಸಿಕ್ತವ್ರಿಗೆ ತಪ್ಪ, ನನ್ನ ಜೊತೆ ಬೇರೆ ಏನೂ ಅವ್ರಿಗೆ ಸಿಕ್ಕಿಲ್ಲ. ಇದೇ ಬೇರೆ ಹೆಣ್ಮಕ್ಳ ಪರಿಸ್ಥಿತಿ ಏನು? ಚಿಕ್ಕ ವಯಸ್ಸ ಹೆಣ್ಮಕ್ಳು ಬಂದರೆ ಅವ್ರು ಇಂಡಸ್ಟ್ರಿನಲ್ಲಿ ಅವರು ಊರಿಂದ ಬ್ಯಾಗ್ ಹೊತ್ಕೊಂಡ್ಬರ್ತಾರೆ, ನಾನು ಬೆಂಗಳೂರು ಹೋಗಿ ಹೀರೋಯಿನ್ ಹಾಕ್ತಾಯಿದ್ದೀನಿ ಅಂತ. ಓಕೆ, ಅವರಿಗೆ ಗೈಡೆನ್ಸ್ ಕೊಡೋರು ಯಾರಿದ್ದಾರೆ? ಸೊ ವಿ ನೀಡ್ ಅ ಪರ್ಟಿಕ್ಯುಲರ್ ವುಮೆನ್ಸ್ ವಿಂಗ್. ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಏನಿದೆಯೋ ಅದರಲ್ಲಿ ಓನ್ಲಿ ಮೇಲ್ ಆರ್ಟಿಸ್ಟ್ ಹೆಡ್ ಇದ್ದಾರೆ. ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ಆಗಿ ಒಂದು ಫೀಮೇಲ್ ಆರ್ಟಿಸ್ಟ್ ಹೆಡ್ಡು ಬೇಕು. ಅದಕ್ಕೆ ನಾನು ಒಂದು ಟೆಂಟೇಟಿವ್ ಹೆಸರು ಯೋಚನೆ ಮಾಡಿದ್ದೀನಿ, ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್. ಸ್ವ SWAA. ಇದೇ ನಾಮಕರಣ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ನನ್ನ ಇಂಟೆನ್ಷನ್ ಹೇಳ್ತಾ ಇದ್ದೀನಿ. ಅಲ್ಲ, ಅದಕ್ಕೆ ಅರ್ಥನೂ ಇದೆ. ಸ್ವರಕ್ಷಣೆ ಅಂತ ಹೇಳ್ತೀವಿ. ಸ್ವರಕ್ಷಣೆ, ಹೌದು, ಬ್ಯೂಟಿಫುಲ್. ಸೊ ಸ್ವ ಅಂತ ನೀವೊಂದು. ಆ್ಯಂಡ್ ಇದು ನನಗೆ ನಾನೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕೆ ನನಗೆ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆರ್ಟಿಸ್ಟ್ ಅಸೋಸಿಯೇಷನು, ಕರ್ನಾಟಕ ಫಿಲ್ಮ್ ಚೇಂಬರು ಎಲ್ಲರೂ ಜೊತೆಗೆ ಬಂದ್ಬಿಟ್ಟು ಈ ಒಂದು ಬಾಡಿಯ ಸ್ಥಾಪನೆ ಮಾಡಿ. ಈಗ ನಿಮ್ಮ ಬಳಿಗೆ ಒಬ್ಬ ಪ್ರೊಡ್ಯೂಸರ್ ಬಂದ್ರಲ್ವಾ, ನಿಮ್ಮ ಜೊತೆ ಫೋಟೋ ತಗೊಂಡ್ರು, ನಂತರ ಗಾಂಧಿನಗರಕ್ಕೆ ಹೋದರು, ಫಿನಾನ್ಸ್ ಬೇಕು ಅಂತ ಕೇಳಿದರು. ಆ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಮಗಳು ಕೂಡ ಇದ್ದರು. ಈಗ ಆ ಹೆಣ್ಣು ಮಗಳಿಗೆ ಹೀರೋಯಿನ್ ಆಗಬೇಕಪ್ಪ. ಇವರೇನೋ ಆಕಾಶದಲ್ಲಿ ನಕ್ಷತ್ರ ತೋರಿಸ್ತಾ ಇದ್ದಾರೆ, ಅಂಗೈಯಲ್ಲಿ ನಕ್ಷತ್ರ ತೋರಿಸ್ತಾ ಇದ್ದಾರೆ. ಈಗ ಆ ಹೆಣ್ಣು ಮಗಳು ಹೀರೋಯಿನ್ ಆಗಬೇಕು ಅಂತಿದೆ, ಆಕೆಗೆ ಆಸೆ ಇದೆ. ಆಕೆಗೆ ಯಾರೋ ಅಪ್ರೋಚ್ ಮಾಡ್ತಾರೆ, ಬಾ ನೀನು ಹೀರೋಯಿನ್ ಮಾಡ್ತೀನಿ ಅಂತೇಳಿ. ಅದಕ್ಕೂ ಈ ಸಂಘ ಏನು ಮಾಡಬೇಕು? ಅದಕ್ಕೆ ಈ ಸಂಘ ಏನು ಮಾಡಬೇಕಂದ್ರೆ, ನೀವು ಯಾರಾದರೂ ಆರ್ಟಿಸ್ಟ್ ಆಗಬೇಕಂತ ನಿಮಗೆ ಅನ್ನಿಸಿದ್ರೆ ಈ ಸಂಘದಲ್ಲಿ ಬಂದು ನೀವು ಮ್ಯಾಂಡೇಟರಿಯಾಗಿ ಒಂದು ಮೆಂಬರ್ ಆಗಿ ಒಂದು ಚಿಕ್ಕ ಅಮೌಂಟ್ ಕಟ್ಟಿ, ದೊಡ್ಡ ಅಮೌಂಟ್ ಇಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ರೂಲ್ ಬುಕ್ ಅನ್ನೋದು ನಿಮಗೆ ಸಿಗುತ್ತೆ.
ಅಥವಾ ಅಲ್ಲಿ ನಿಮಗೆ ಒಂದು ಯುನೀಕ್ ಐಡೆಂಟಿಫಿಕೇಷನ್ ನಂಬರು ಸಿಗುತ್ತೆ, ನಿಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ನಂಬರು. ಆ ರೂಲ್ ಬುಕ್ ಮೂಲಕ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಿಮಗೆ ಒಂದು ಫಿಲ್ಮ್ ಆಫರ್ ಬಂದರೆ ಅಥವಾ ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ, ನೀವು ಒಂದು ಫಿಲ್ಮ್ ಇದು ನಿಜಕ್ಕೂ ಸಿನಿಮಾ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಒಂದು ವೆರಿಫಿಕೇಷನ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಈಗ ಈತ ಹೇಳ್ತಾನೆ, ನಾನು ಈ ಟೈಟಲ್ ರಿಜಿಸ್ಟರ್ ಮಾಡಿದ್ದೀನಿ ಸೂಪರ್ ಸ್ಟಾರ್ ಮಹೇಶ್ ಅಂತ. ಓಕೆ, ನಿಜಕ್ಕೂ ಈ ಟೈಟಲ್ ರಿಜಿಸ್ಟರ್ ಇದೆಯಾ ಅಂತ ಹೇಗೆ ಚೆಕ್ ಮಾಡ್ತಾರೆ ಹೊಸಬ್ರು? ಒಂದು ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆದರೆ ನೋಡಿಮ್ಮ, ಈ ಪರ್ಟಿಕ್ಯುಲರ್ ಸಂಘದಲ್ಲಿ ಚೆಕ್ ಮಾಡಿ ನಿಜಕ್ಕೂ ಈ ಟೈಟಲ್ ರಿಜಿಸ್ಟರ್ ಇದೆಯಾ, ನಿಜಕ್ಕೂ ಈ ಸಿನಿಮಾ ನಡೀತಾ ಇದೆಯೋ ಇಲ್ವೋ ಅಂತ ಒಂದು ರೂಟ್ ಮಾಡಿಬಿಟ್ಟು ಕೊಡ್ತೀವಿ ನಾವು. ವಿ ಹ್ಯಾವ್ ಟು ಟೇಕ್. ಅಥವಾ ಇನ್ನೊಂದು ರೀತಿ ಏನು ಮಾಡ್ಬೋದು ಅಂದರೆ, ಸಪೋಸ್ ಒಂದು ಹೊಸ ಸಿನಿಮಾ ಟೈಟಲ್ ರಿಜಿಸ್ಟರ್ ಆಗುತ್ತೆ, ಅದರಲ್ಲಿ ಒಂದು ಹೊಸ ಹೀರೋ ಹೊಸ ಹೀರೋಯಿನ್ ಆಯ್ಕೆ ಆಗ್ತಾರೆ ಅಂದರೆ, ಅವರೂ ಕಂಪಲ್ಸರಿಯಾಗಿ ಬಂದು ಸ್ವಾನಲ್ಲಿ ಮೆಂಬರ್ ಆಗಲೇಬೇಕು. ಒಂದು ಮಿನಿಮಮ್ ಅಮೌಂಟ್ ದುಡ್ಡು ಕಟ್ಟಬೇಕು. ದುಡ್ಡು ಇಲ್ಲ ಅಂದರೆ ಕಟ್ಟೋದಕ್ಕೆ ಹೊಸ ಕಲಾವಿದೆಯಾಗಿ ಬಂದಿದ್ದೀನಿ, ಒಂದು ಚಿಕ್ಕ EMI ಅಮೌಂಟ್ ಥರ ಒಂದು ಸೌಲಭ್ಯ ಮಾಡಿಕೊಡ್ಬೇಕು. ಈ ಹೊಸ ಆರ್ಟಿಸ್ಟ್ನ ನಾವು ಒಂದು ಯೂನಿಟಿಯಲ್ಲಿ ಇಟ್ಕೊಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಗೆ ಬಂದ್ರಲ್ವಾ, ಆಗ ನೀವು ಇದು ಯಾರು ಅಂತ ಕೇಳ್ತೀರಾ ಹುಡುಗಿನ? ಅಂದರೆ ಫಾರ್ ಎಕ್ಸಾಂಪಲ್, ನಾನು ಆರ್ಟಿಸ್ಟು ಸಿನಿಮಾದಲ್ಲಿ ಅಂತ, ಆಗ ನೀವು ಕೇಳ್ತೀರಿ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತೀರಿ. ಎಕ್ಸಾಕ್ಟ್ಲಿ, ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತೀನಿ. ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟರ್ ಇಸ್ ಜಸ್ಟ್ ನಾಟ್ ರಿಜಿಸ್ಟರ್. ರಿಜಿಸ್ಟರ್ ಆದವ್ರಿಗೆ ಅವರ ಹಕ್ಕುಗಳು, ಅವರ ಸೀಮಿತೆಗಳು, ನೀವು ಯಾರನ್ನ ನಂಬೋದು, ಯಾರನ್ನ ನಂಬಾರ್ದು, ಏನಾದರೂ ಒಂದು ಫಿಲಿಮ್ ಆಫರ್ ಬಂದರೆ ಏನೇನು ಪ್ರಶ್ನೆ ಕೇಳಬೇಕು. ನೀವು ರಿಜಿಸ್ಟರ್ ಆಗಿರೋ ಡೈರೆಕ್ಟರಾ, ನೀವು ರಿಜಿಸ್ಟರ್ ಆಗಿರೋ ಪ್ರೊಡ್ಯೂಸರಾ, ಟೈಟಲ್ ಆಲ್ರೆಡಿ ರಿಜಿಸ್ಟರ್ ಆಗಿದೆಯಾ, ಹಿಂದೆ ನೀವು ಯಾವ ಸಿನಿಮಾ ಮಾಡಿದ್ದೀರಾ, ನಿಮ್ಮ ಸಿನಿಮಾ ಆಲ್ರೆಡಿ ತೆರೆಗೆ ಬಂದಿದೆಯಾ, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಾರು. ಒಂದು ಹೊಸ ಹುಡುಗಿಗೆ ಇಷ್ಟೆಲ್ಲ ಪ್ರಶ್ನೆಗಳು ಕೇಳೋದಕ್ಕೆ ಕಾನ್ಫಿಡೆನ್ಸೇ ಇರಲ್ಲ. ಸಿನಿಮಾ ಮಾಡ್ತೀರಾ, ಓಕೆ ವೆರಿ ಗುಡ್, ಇವತ್ತು ಡಿನ್ನರ್ಗೆ ಸಿಗ್ತೀಯಾ, ಸಿಗ್ತೀನಿ ಡಿನ್ನರ್ಗೆ ಅಂತ ಪಾಪ ಹೇಳ್ತಾರೆ, ಬೇಳೆಗೆ ಬೀಳ್ತಾರೆ. ಯಾರು ಜವಾಬ್ದಾರಿ? ಯಾರ ಹೆಸರು ಹಾಳಾಗ್ತಾ ಇದೆ? ಕನ್ನಡ ಸಿನಿಮಾ ಇಂಡಸ್ಟ್ರಿರವರು ಇವರು. ಯಪ್ಪ ಕನ್ನಡ ಇಂಡಸ್ಟ್ರಿ ಅವನೇ ಆಗಿರಲ್ಲ, ಬರೀ ಈಸ್ ಒನ್ ಪ್ರೊಡ್ಯೂಸರ್, ಫೇಕು ಸ್ಕ್ಯಾಮ್ಸ್ಟರ್ ಆಗಿರ್ತಾರೆ, ಅವ್ರು ಒಕ್ಕೂಟದವರು ಆಗಿರಲ್ಲ. ಬಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೆಸರನ್ನ ಹರಾಜು ಮಾಡ್ಕೊಳ್ತಾ ಎಷ್ಟೋ ಹೆಣ್ಮಕ್ಳ ಜೀವನಗಳು ಹರಾಜಾಗ್ತಾ ಇವೆ. ರಾಜ್ಕುಮಾರ್ ಅವರು ಕೂಡ ಇದ್ದರು, ಎಷ್ಟೆಷ್ಟೋ ಹೀರೋಯಿನ್ಗಳು ಬಂದಿದ್ದಾರೆ. ಆಮೇಲೆ ರಾಜ್ಕುಮಾರ್ ಕಂಪನಿ ಅಂತ ಹೇಳುವಾಗ ನಮಗಿರುವಂಥ ಒಂದು ಅಭಿಮಾನ, ನಮಗೆ ಯಶ್ ರಾಜ್ ಫಿಲ್ಮ್ ಥರ ಒಂಥರ, ಆಮೇಲೆ ಭಾಳ ದೊಡ್ಡ ಒಂದು ಹೆಸರು ಅದು ಒಂಥರ. ಅವರ ಟೈಮಲ್ಲೆಲ್ಲ ಇಂಥದ್ದು ಇರಲಿಲ್ವಾ, ಅಥವಾ ಅವರು ಸುಮ್ಮನೆ ಇರ್ತಿದ್ರಾ ಇಂಥದ್ದೆಲ್ಲ ಒಂದು ವೇಳೆ ಆಗ್ತಿದ್ರೆ ಅಂತೇಳಿ? ಅವರ ಟೈಮಲ್ಲಿ ಒಂದಿಷ್ಟು ಕಲಿಯುಗ ಅಂತ ಇರಲಿಲ್ಲ. ಈಗ ಅಂತೂ ಹೋಗ್ತಾ ವರ್ಸ್ಟ್ ಆಗ್ತಾ ಹೋಗ್ತಾ ಇದೆ. ನಿರ್ಭಯ ಆದಮೇಲೆ ನಮಗೆ ನಮ್ಮ ಕಂಟ್ರಿ ಏನೋ ಸೇಫ್ ಕಂಟ್ರಿ ಅಂತ ಅನಿಸ್ತಿತ್ತು. ಇವಾಗ ನೋಡಿದ್ರೆ ತಿರ್ಗಾ ಅಭಯ ಅಂತ ಒಂದು ಕೋಲ್ಕತ್ತಾನಲ್ಲೇ ಕೇಸ್ ಆಗಿದೆ. ಆ್ಯಂಡ್ ಈಗ ನೋಡಿದ್ರೆ ನ್ಯೂಸ್ ಪೇಪರ್ ತೆಗೆದ್ರೆ ಈ ಮಗು ಕಿಡ್ನಾಪ್ ಆಗಿದೆ, ಆ ಮಕ್ಕಳಿಗೇನೆ ಮೊಲೆಸ್ಟ್ ಮಾಡಿಬಿಟ್ಟಿದ್ದಾರೆ, ಮಕ್ಕಳಿಗೇನೆ ಇಲ್ಲಲ್ಲಿ ಮುಟ್ಬಿಟ್ಟಿದ್ದಾರೆ, ಚಿಕ್ಕ ಹಳೆ ಮಗು ರೇಪ್ ಆಗೋಗಿದೆ, ಸೈಕೋಯಿಸಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನನಗೆ ಬೇಕು ಅಂತ ಅನಿಸಿದ್ರೆ, ಆ್ಯಕ್ಚುಲಿ ಇಟ್ಸ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ. ಬಿಕಾಸ್ ಒಂದು ರೇಪ್ ಮಾಡೋನು ಕೂಡ ನಿರ್ಭಯ ಅಷ್ಟು ಗಂಭೀರವಾದ ಕೇಸಲ್ಲಿ 9 years ಆಯ್ತು ಅವರಿಗೆ ಗಲ್ಲು ಶಿಕ್ಷೆ ಆಗೋಕ್ಕೆ. ಅದರಲ್ಲೂ ಎಲ್ಲರಿಗೂ ಗಲ್ಲು ಶಿಕ್ಷೆ ಆಗಿಲ್ಲ. ನಿರ್ಭಯ ಅಂತ ಕೇಸಲ್ಲಿ ಇಡೀ ವರ್ಲ್ಡಲ್ಲೇ ನಮ್ಮ ಇಂಡಿಯಾದ ಹೆಸರು ಹಾಳು ಮಾಡಿದೆ ಆ ಕೇಸು, ನಮ್ಮ ಭಾರತದ ಹೆಸರೇ ಹಾಳು ಮಾಡ್ತು. ಸೊ ಅಂಥ ಒಂದು ಕೇಸಲ್ಲಿ 9 years ಅಪರಾಧಿಗಳು ಆರಾಮಾಗಿ ಬದುಕಿದಾರಂದರೆ, ಇನ್ನು ಲಾ ಇದ್ರೂ, ಗಲ್ಲು ಶಿಕ್ಷೆ ಇದ್ರೂ, ಅಥವಾ ಜೀವನ ಪೂರ್ತಿ ಸಜೆ ಲೈಫ್ ಕನ್ವಿಕ್ಷನ್ ಇದ್ರೂ ಇಷ್ಟು ಜಾಸ್ತಿ ಟೈಮ್ ಯಾಕೆ ತಗೊಳ್ತಾ ಇದೆ? ನಮಗೆ ಎಷ್ಟು ಜಾಸ್ತಿ ಟೆಕ್ನಾಲಜಿ ಇದೆ. ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಇನ್ ದ ಕಂಟ್ರಿ. ಏನಾದರೂ ಇವತ್ತು ರೇಪ್ ಆಗಿದೆಯಾ, ನಾಳೆ ಫೋರೆನ್ಸಿಕ್ಕಲ್ಲಿ ಗೊತ್ತಾಗ್ಬಿಡುತ್ತೆ, 2-3 ದಿನದಲ್ಲಿ DNA ರಿಪೋರ್ಟ್ ಬಂದುಬಿಡುತ್ತೆ, 5 ದಿನದಲ್ಲಿ ಗಲ್ಲು ಶಿಕ್ಷೆ ಮಾಡಿ. ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಮತ್ತೊಬ್ಬ ಬಂದಾಗ, ಒಂದು ಹುಡುಗಿ ಇರ್ತಾಳೆ, ನಿನ್ನ ಹೀರೋಯಿನ್ ಮಾಡ್ತೀನಿ, ಡೈರೆಕ್ಟ್ರ್ ಇವರೇ, ಕತೆ ಇವರೇ, ಎಲ್ಲ ಇಲ್ಲೇ ಡಿಸೈಡ್ ಆಗೋಗ್ಬಿಡ್ತದೆ. ಆಮೇಲೆ ನೀವು ಹೇಳ್ದಂಗೆ ಡಿನ್ನರ್ಗೆ ಬಾ, ಆಯಿತಾ? ಸೊ ಈ ಎಡವೋದು ಎಲ್ಲಿ ಅಂತ ಅಂದರೆ, ಅವ್ರಿಗೆ ಆ ಸಿನಿಮಾ ನಾಳೆ ಮಾಡ್ತೀನಿ ಅಂದ್ರಾಗ ಅದಕ್ಕೆ ಒಂದು ಸಂಘ ಇದೆ, ಮತ್ತೊಂದಿದೆ, ಏನೂ ಗೊತ್ತಿರೋದಿಲ್ಲ. ಹೌದಾ, ನಾಳೆ ಸಿನಿಮಾ ಶೂಟಿಂಗ, ಬನ್ನಿ ಶೂಟಿಂಗ್, ಮುಹೂರ್ತ ಆಯಿತು,